ಅದು ಹಂಗೆ ಒಳಗೆ ಹೊಟ್ಟೋಗುತ್ತಾ ಪೇಜ್ ಗಟ್ಲೆ ಹೊಟ್ಟೋಗುತ್ತಾ? ಫಸ್ಟ್ ಮ್ಯಾಟ್ರ್ ಹಾಕೊಂತೀನಿ, ಮ್ಯಾಟ್ರ್ ಹಾಕೊಂಡು ಇಂಪಾರ್ಟೆನ್ಸ್ ಇದನ್ನ ಇಟ್ಕೊತೀನಿ, ಅದಕ್ಕೆ ಲೈನ್ಸ್ ಇದು ಹಾಕೊಂಡು ಒಂಚೂರು ಡೈರೆಕ್ಟರ್ಗಳು ಸ್ವಲ್ಪ ಹೆಲ್ಪ್ ಮಾಡೋರಿದ್ರೆ ಸರ್ ಇದನ್ನ ಹಿಂಗೆ ಮಾಡ್ಕೋಬೋದಾ ಹಿಂಗೆ ಮಾಡ್ಕೋಬೋದಾ ಅಂತ ತುಂಬ ಟಚ್ವುಡ್ ತುಂಬ ಜನ ಚೆನ್ನಾಗಿದೆಯಲ್ಲ ಹಾಕೊಳಮ್ಮ ಮಾತಾಡಮ್ಮ ಅಂತಾರೆ. ಸೊ ಯಾವ ಸ್ಕಾಲರ್ ಓದಿದ್ರು ಇಷ್ಟು ಚೆನ್ನಾಗಿ ಹೇಳಲ್ಲ ಆಕ್ಚುಲಿ. ಸಿ ನಿಮ್ಮಮ್ಮ ಮಾತಾಡ್ಬೇಕಾದ್ರೆ ಎಲ್ಲ ಚೆನ್ನಾಗಿ ಹೇಳ್ತಿದ್ದಾರೆ, ಬೇರೆ ಭಾಷೆನೂ ಚೆನ್ನಾಗಿ ಬಳಸ್ತಾ ಇದ್ದಾರೆ, ಸುಲಲಿತವಾಗೆಲ್ಲ ಹೋಗ್ತಾ ಇದೆ, ಯಾವ್ದು ಕಷ್ಟಪಟ್ಕೊಂಡು ಏನು ಹೇಳ್ತಿಲ್ಲ ಅವ್ರು ಆಕ್ಚುಲಿ. ಅದ್ಭುತ. ಆಮೇಲೆ ಯಾವುದೇ ಭಾಷೆ ಕಲ್ತ್ರು ಸರ್ ಫಸ್ಟ್ ನಾವು ಒಬ್ರಿಗೆ ರೆಸ್ಪೆಕ್ಟ್ ಕೊಡೋದು ಅದನ್ನ ಕಲಿಬೇಕು, ಆವಾಗ ಅದು ಸರಳವಾಗ್ಬಿಡುತ್ತೆ. ಯಾರು ನೋಡು ತುಮ್ ಜಾओ ಅಂತಾರೆ, ತುಮ್ ಜಾओ ತುಮ್ ಆವ್ ನೈ ಆಪ್ ಆಯೆ ಜಾಯೆ ರಿಕ್ವೆಸ್ಟ್. ಸಾಥ್ ಜೊತೆಗೆ ಒಂದು ರೆಸ್ಪೆಕ್ಟ್. ಒಬ್ಬ ಮನುಷ್ಯನ ಮುಂದೆ ನಿಂತಿದ್ದೀರಾ ನೀವು, ರೆಸ್ಪೆಕ್ಟ್ ಮಾಡಿ ಅಂತ ಅವ್ರಿಗೆ ಹಿಂದಿ ಬರೋರೆ ಹಂಗೆ ಮಾತಾಡ್ತಾರೆ ಸರ್ ಸರಿ ರೆಸ್ಪೆಕ್ಟ್ ಇಲ್ಲದೆ. ಅದು ಒಳ್ಳೆ ಟೀಚರ್ ಹೌದೌದು, ಡಾರ್ಲಿಂಗ್ ಅಮ್ಮ ಅವರು. ಹೌದು ಸೂಪರ್. ನಾವ್ ಮಾತಾಡ್ತಾ ಇಲ್ಲಿ ಕೂತ್ಕೊಂಡು ಏನ್ ಮಾತಾಡ್ತಾ ಇದೀವೋ ಇದ್ರಲ್ಲಿ ನೀವೊಬ್ರು ಮಿಸ್ ಅಷ್ಟೇನೆ. ನಮ್ ಮನೇಲಿ ಇದ್ದಾಗ ಮಾತಾಡ್ತಾ ಇರ್ತೀವಿ ನಾವು ಎಷ್ಟೊಂದ್ ವಿಷಯಗಳು, ಅವ್ರು ಹೇಳೋದು ನಂಗೆ ಆಲ್ರೆಡಿ ಗೊತ್ತಿರುತ್ತೆ, ಯಾಕಂದ್ರೆ ಅವ್ರು ಆಲ್ರೆಡಿ ನಂಗೆ ಹೇಳಿರ್ತಾರೆ. ತುಂಬಾ ಜನ ಮಾತಾಡೋದು ಕಮ್ಮಿ ಫ್ಯಾಮಿಲೀಸ್ ಅಲ್ಲಿ. ಮಾತಾಡ್ಬೇಕು ಬಾಯ್ ಬಿಟ್ಟು, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ ಹೆಂಗ್ ಸಾಧ್ಯ ಇಲ್ಲ ಅಂತಂದ್ರೆ